ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆ ಟೈಮ್ಸ್ ನ ಒಂದು ಸಮೀಕ್ಷೆ ವರದಿಯನ್ನ ಬಿಡುಗಡೆ ಮಾಡಿದೆ. ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ 366 ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಲಿದೆ ಅಂತ ಹೇಳ್ತಿದೆ. ಆದ್ರೆ ನರೇಂದ್ರ ಮೋದಿ ಅವರು ಅಬ್ಕಿ ಬಾರ್ 400 ಪಾರ್ ಎನ್ನುತ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಸೇರಿ ಬರೋಬ್ಬರಿ 23 ಸ್ಥಾನಗಳು ಗೆಲ್ಲಲಿದೆ ಅಂತ ಟೈಮ್ಸ್ ನ ಸರ್ವೆ ಹೇಳ್ತಾ ಇದೆ. ಅದೇ ರೀತಿ ಗುಜರಾತ್ ನ ವಿಷಯಕ್ಕೆ ಹೋಗೋಣ. ಗುಜರಾತ್, ಛತ್ತೀಸ್ಗಢ, ದೆಹಲಿಯ ಎಲ್ಲಾ ಸ್ಥಾನಗಳು ಬಿಜೆಪಿ ಗೆಲ್ಲಲಿದ್ದು ಒಟ್ಟು 366 ಸ್ಥಾನಗಳನ್ನ NDA ಒಕ್ಕೂಟ ಗಳಿಸಲಿದೆ ಅಂತ ಟೈಮ್ಸ್ ನಾವು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇನ್ನು ಇಂಡಿಯಾ ಒಕ್ಕೂಟ 104 ಕ್ಷೇತ್ರಗಳಲ್ಲಿ ಜಯವನ್ನ ಗಳಿಸಬಹುದು. ಇತರರು ಅಂದ್ರೆ ಕೆಲವೊಂದು ಪಕ್ಷಗಳು ಯಾವುದೇ ಮೈತ್ರಿಕೂಟಕ್ಕೂ ಸೇರಿಲ್ಲ. ಇತ್ತ NDA ಮೈತ್ರಿಕೂಟಕ್ಕೂ ಸೇರಿಲ್ಲ, ಇತ್ತ ಇಂಡಿಯಾ ಮೈತ್ರಿಕೂಟಕ್ಕೂ ಸೇರಿಲ್ಲ. ಹಾಗಾಗಿ ಒಟ್ಟು ಅವರು ಕೂಡ 73 ಸ್ಥಾನಗಳಲ್ಲಿ ಜಯವನ್ನ ಗಳಿಸಬಹುದು ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ಶೇಕಡಾವಾರು ಪ್ರಮಾಣ ಮಾತನಾಡುವುದಾದ್ರೆ, ಶೇಕಡಾವಾರು ಪ್ರಮಾಣದಲ್ಲಿ ಮಾತನಾಡಿದ್ರೆ NDA ಮೈತ್ರಿಕೂಟ 41.8% ಮತ ಪಡೆದರೆ ಇಂಡಿಯಾ ಒಕ್ಕೂಟ ಕೇವಲ 28.6% ಮತದಾನವನ್ನ ಆ ಒಂದು ಒಕ್ಕೂಟಕ್ಕೆ ಬೀಳಲಿವೆ. ಇತರರು 29% ಇತರರಿಗೆ ಮತದಾನ ಬೀಳಲಿದೆ. ಜನರು ಅವರ ಕೈ ಹಿಡಿಯಲಿದ್ದಾರೆ. ಏನು ಇಂಡಿಯಾ ಮೈತ್ರಿಕೂಟಕ್ಕೆ ಎಷ್ಟು ಒಲವಿದೆಯೋ ಇತರರಿಗೂ ಕೂಡ ಅಷ್ಟೇ ಒಲವಿದೆ. ಆದ್ರೆ ಬಿಜೆಪಿಯ NDA ಮೈತ್ರಿಕೂಟಕ್ಕೆ ಈ ಬಾರಿ ಕೂಡ ಬೀಟ್ ಮಾಡೋದು ಕಷ್ಟ ಅಂತ ಹೇಳ್ತಿದೆ ಟೈಮ್ಸ್ ನವನ ಸರ್ವೆ. ಅದೇ ರೀತಿ ಯಾರು UPಯನ್ನ ಗೆಲ್ಲುತ್ತಾರೋ ಅವರು ಲೋಕಸಭೆಯನ್ನ ಗೆಲ್ಲುತ್ತಾರೆ ಅನ್ನೋ ಒಂದು ಹಳೆ ಮಾತಿದೆ. ಅದೇ ರೀತಿ ಉತ್ತರ ಪ್ರದೇಶದ 80 ಸ್ಥಾನಗಳ ಪೈಕಿ ಬಿಜೆಪಿ 77 ಸ್ಥಾನಗಳನ್ನ ಗೆಲ್ಲಲಿದೆ. ಅದೇ ರೀತಿ ನಿತೀಶ್ ಕುಮಾರ್ ಇವಾಗ ಬಿಹಾರದಲ್ಲಿ ನಿತೀಶ್ ಕುಮಾರ್ ಬಿಜೆಪಿಯೊಂದಿಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ NDA ಮೈತ್ರಿಕೂಟ 35 ಸೀಟುಗಳನ್ನ ಗೆಲ್ಲಲಿದ್ದು ಇತರ ಪಕ್ಷಗಳು ಕೇವಲ 5 ಸ್ಥಾನಗಳಿಗೆ ತೃಪ್ತಿ ಆಗಬಹುದು. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 42 ಸ್ಥಾನಗಳಿದ್ದು ಮಮತಾ ಬ್ಯಾನರ್ಜಿ ನೇತೃತ್ವದ TMC 26 ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ. ತಮಿಳುನಾಡಿನಲ್ಲಿ NDA 1 ಹಾಗೂ ಇಂಡಿಯಾ ಮೈತ್ರಿಕೂಟ 36 ಸ್ಥಾನಗಳನ್ನ ಪಡೆಯಲಿದೆ. ಇದು ದೇಶದ ಒಟ್ಟಾರೆ ಒಂದು ಇನ್ನೂ ಕೆಲವೊಂದು ರಾಜ್ಯಗಳಿದ್ದಾವೆ. ಆ ಸಣ್ಣ ಪುಟ್ಟ ರಾಜ್ಯಗಳಲ್ಲಿ 1, 2, 3, 5, 6 ಈ ರೀತಿಯ ಲೋಕಸಭಾ ಕ್ಷೇತ್ರಗಳು ಇದಾವೆ. ತೆಲಂಗಾಣದಲ್ಲಿ ಕೂಡ ನಾವು ಹೇಳಿದ್ವಿ, ದಕ್ಷಿಣದ ಭಾಗದ ಬಗ್ಗೆ ನಾವು ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಭಾರತದ ವಿಷಯದ ಬಗ್ಗೆ ಮಾತನಾಡಿದ್ದೇವೆ. ಏನು ಟೈಮ್ಸ್ ನ ಸರ್ವೆ ಏನ್ ಹೇಳ್ತು ಅದರ ಕುರಿತು ಮಾತನಾಡಿದ್ದೇವೆ.